ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಸವರಾಜು. ನಿಮಗೆ ಸ್ವಾಗತ ಶ್ರೀ ದುರ್ಗಾ ಮೇಕರ್ಸ್ ಯೂಟ್ಯೂಬ್ ಚಾನೆಲ್ಗೆ. ಈ ಚಾನೆಲ್ನಲ್ಲಿ ನೀವು ದೇವರ ಕಥೆಗಳು ಅಥವಾ ಇನ್ನಿತರ ವಿಷಯಗಳು ಕುರಿತು ಮಾಹಿತಿಯನ್ನು ಪಡೆಯಲಿದ್ದೀರಿ. ನಿಮ್ಮ ಬೆಂಬಲವೇ ನಮಗೆ ದೊಡ್ಡ ಶಕ್ತಿಯಾಗಿದೆ. ನೀವು ಈ ಚಾನೆಲ್ ಅನ್ನು ಇಷ್ಟಪಟ್ಟರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೊಸ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ಅಭಿಪ್ರಾಯಗಳಿಗಾಗಿ ನಿರೀಕ್ಷಿಸುತ್ತೇವೆ. ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು. ನೀವು ನೋಡುವಾಗ ನಾವು ಹೊಸ ವಿಷಯಗಳನ್ನು ತರಲು ಮುಂದಾಗುತ್ತೇವೆ. ಇರುವೈಲ್ ದುರ್ಗಾಪರಮೇಶ್ವರಿ ದೇವಾಲಯವು ದಕ್ಷಿಣ ಕನ್ನಡ ಜಿಲ್ಲೆಯ ಸುಂದರವಾದ ಸ್ಥಳದಲ್ಲಿ ಸ್ಥಿತಿಯಾಗಿದೆ. ಇಲ್ಲಿನ ದೇವಿ ದುರ್ಗಾಪರಮೇಶ್ವರಿ ಶಕ್ತಿಯ ಪ್ರತೀಕವಾಗಿ ಭಕ್ತರ ಮನಸ್ಸಿಗೆ ಧೈರ್ಯ ಮತ್ತು ಶಾಂತಿಯನ್ನು ನೀಡುತ್ತಾಳೆ. ಇಲ್ಲಿನ ಜಾತ್ರೆ ಸಮಯದಲ್ಲಿ ಸಾವಿರಾರು ಭಕ್ತರು ದೇವಿಯನ್ನು ನೋಡುವ ಸಲುವಾಗಿ ಬರುತ್ತಾರೆ. ದೇವಸ್ಥಾನದ ಆವರಣ ಶುದ್ಧತೆ, ಪ್ರಾಕೃತಿಕ ಸೌಂದರ್ಯ ಮತ್ತು ಪವಿತ್ರ ವಾತಾವರಣದಿಂದ ಭಕ್ತರ ಮನಸ್ಸು ಆನಂದದಿಂದ ತುಂಬುತ್ತದೆ. ಇತಿಹಾಸ ಪ್ರಕಾರ ಈ ದೇವಾಲಯವು ಶತಮಾನಗಳ ಹಿಂದೆಯೇ ನಿರ್ಮಿಸಲ್ಪಟ್ಟಿದೆ ಮತ್ತು ಹಲವಾರು ದೇವತಾ ಕಥೆಗಳನ್ನೊಳಗೊಂಡಿದೆ. ಇಲ್ಲಿಗೆ ಬರುವ ಭಕ್ತರು ದೇವಿಯ ಕೃಪೆಯಿಂದ ಸಂಕಟಗಳಿಂದ ಮುಕ್ತರಾಗುತ್ತಾರೆ ಎನ್ನುವ ನಂಬಿಕೆಯಿದೆ. ಪರ್ವತದ ಶಕ್ತಿ ಬೆಳಕಾಗುತ್ತದೆ. ಹಳೆಯ ಕಾಲದಲ್ಲಿ ಇರುವೈಲ್ ಪ್ರದೇಶ ಪರ್ವತಗಳಿಂದ ಆವೃತವಾಗಿತ್ತು. ಇವತ್ತಿನಷ್ಟು ಜನವಾಸವೂ ಇಲ್ಲ. ಆ ಪರ್ವತಗಳಲ್ಲಿ ವಾಸಿಸುತ್ತಿದ್ದ ಋಷಿಗಳು ಶಾಂತಿಯುತ ತಪಸ್ಸು ಮಾಡುತ್ತಿದ್ದರಂತೆ. ಒಂದು ದಿನ ಪರ್ವತದ ತುದಿಯಲ್ಲಿ ಪ್ರಕಾಶಮಾನವಾದ ಶಕ್ತಿಯೊಂದು ಕಾಣಿಸಿತು. ಆ ಶಕ್ತಿ ಕಿರಣದ ರೂಪದಲ್ಲಿ ಬಂದು ಭೂಮಿಗೆ ತಾಗಿದಾಗ ಭೂಮಿಯ ಒಂದು ಭಾಗದಿಂದ ಪವಿತ್ರ ಜ್ಯೋತಿ ಹೊರಬಂದಿತು. ಋಷಿಗಳು ಅದನ್ನು ದೇವಿಯ ದರ್ಶನವೆಂದು ತಿಳಿದು ತಕ್ಷಣ ಪೂಜೆ ಆರಂಭಿಸಿದರು. ಈ ಬೆಳಕಿನಿಂದ ಇರುವೈಲ್ ದೇವಿಯ ಶಕ್ತಿಪೀಠವಾಗಿ ರೂಪುಗೊಳ್ಳುವುದರ ಆರಂಭವಾಯಿತು. ದೇವಿಯ ಸ್ವಪ್ನದ ಸಂದೇಶ. ಪರ್ವತದ ತುದಿಯಲ್ಲಿ ನಡೆದ ಆ ವಿಚಿತ್ರ ಬೆಳಕಿನ ಘಟನೆಯ ನಂತರ ಆ ಸ್ಥಳದ ಪ್ರಮುಖ ಋಷಿ ಮಹಾತಪಸ್ವಿ ಕಶ್ಯಪ ತೀವ್ರ ತಪಸ್ಸಿನಲ್ಲಿ ತೊಡಗಿದರು. ಹಲವಾರು ದಿನಗಳ ತಪಸ್ಸಿನ ನಂತರ ದೇವಿ ದುರ್ಗಾಪರಮೇಶ್ವರಿ ಋಷಿಗೆ ಸ್ವಪ್ನದಲ್ಲಿ ದರ್ಶನ ನೀಡಿದಳು. ಸ್ವಪ್ನದಲ್ಲಿ ದೇವಿ ಹೇಳಿದಳು, ಈ ಶುದ್ಧ ಸ್ಥಳದಲ್ಲಿ ನನ್ನ ಸ್ಥಾಪನೆಯಾಗಬೇಕಾಗಿದೆ. ನಾನು ಭಕ್ತರಿಗೆ ಧೈರ್ಯ, ರಕ್ಷಣೆ ಮತ್ತು ಶಕ್ತಿ ನೀಡಲು ಇಚ್ಛಿಸುತ್ತೇನೆ. ನೀನು ಈ ಶಕ್ತಿಪೀಠದ ಸ್ಥಳವನ್ನು ಗುರುತಿಸಿ ನನ್ನ ಪ್ರತಿಷ್ಠೆಗಾಗಿ ಮೊದಲ ಹಂತದ ಪೂಜೆಯನ್ನು ಪ್ರಾರಂಭಿಸು. ಸ್ವಪ್ನದಿಂದ ಎದ್ದ ಋಷಿ ಅದನ್ನು ದೇವದೂತರ ಸಂದೇಶವೆಂದು ಸ್ವೀಕರಿಸಿ ತಕ್ಷಣ ತಯಾರಿ ಪ್ರಾರಂಭಿಸಿದರು. ಹೀಗೆ ದೇವಾಲಯ ನಿರ್ಮಾಣದ ಮೊದಲ ಪಾದ. ಶಕ್ತಿಪೀಠದ ಸ್ಥಳದ ಗುರುತಿಸುವುದು. ಮಹಾತಪಸ್ವಿ ಕಶ್ಯಪ ದೇವಿಯ ಆದೇಶದಂತೆ ಶಕ್ತಿಪೀಠ ಸ್ಥಾಪನೆಗೆ ಯೋಗ್ಯವಾದ ಸ್ಥಳವನ್ನು ಹುಡುಕಲು ಹೊರಟರು. ಪರ್ವತದ ತುದಿಯಿಂದ ಇಳಿದ ಅವರು ಅರಣ್ಯಗಳ ನಡುವೆಯೇ ಒಂದು ವಿಶಿಷ್ಟವಾದ ತಾಣವನ್ನು ಕಂಡುಬಂದಿತು. ಅಲ್ಲಿ ಒಂದು ನದಿಯ ಹರಿವು, ನದಿಕಟ್ಟೆ ಹತ್ತಿರದ ಶಿಲಾಶಿಲ್ಪಗಳಂತಹ ಪ್ರಕೃತಿಯ ರಚನೆ ಮತ್ತು ಅಷ್ಟದಿಕ್ಕಿನಿಂದ ಬೀಸುತ್ತಿದ್ದ ಗಾಳಿಯ ಶುದ್ಧತೆಗೆ ಅವನು ಆಕರ್ಷಿತನಾದ. ಅದೇ ಸ್ಥಳದಲ್ಲಿ ದೇವಿಯ ಜ್ಯೋತಿಯು ಭೂಮಿಗೆ ತಾಕಿದ ನೆನೆಯಿತು. ಋಷಿಯು ಕುಳಿತು ದೀಪ ಹಚ್ಚಿ ಧ್ಯಾನಾರ್ಚನೆ ಮಾಡುತ್ತಿದ್ದಂತೆ ನದಿಯ ಬಳಿ ತುರ್ತುವಾಗಿ ಒಂದು ಚುಕ್ಕಾಣಿ ಶಿಲೆ, ಮೂಲೆಗಲ್ಲು ಹೊರಬಂದಿತು. ಆ ಶಿಲೆಯನ್ನು ದೇವಿಯ ಸ್ಥೂಲರೂಪವೆಂದು ಅರಿತ ಋಷಿ ಅದನ್ನೇ ಪೂಜೆಯ ಕೇಂದ್ರವಾಗಿ ನಿರ್ಧರಿಸಿದರು. ಈ ಸ್ಥಳವೇ ಇಂದಿನ ಇರುವೈಲ್ ದುರ್ಗಾಪರಮೇಶ್ವರಿ ದೇವಾಲಯದ ಮೂಲ ತಾಣವಾಯಿತು. ಮೊದಲ ಪೂಜೆಯ ಮಹತ್ವ. ಮಹಾತಪಸ್ವಿ ಕಶ್ಯಪ ಆ ಶಿಲೆಯನ್ನು ದೇವಿಯ ರೂಪವೆಂದು ನಿಶ್ಚಯಿಸಿ ಶುದ್ಧ ಗಂಗಾಜಲದಿಂದ ಅಭಿಷೇಕ ಮಾಡಿದರು. ಹೂವು, ಬಿಲ್ಲೆ, ಧೂಪದೀಪಗಳಿಂದ ದೇವಿಯನ್ನು ಆರಾಧಿಸಿದರು. ಈ ಪೂಜೆ ಭೂಮಿಯ ಶಕ್ತಿ ಜಾಗೃತವಾಗುವ ಕ್ಷಣವಾಗಿತ್ತು. ಪೂಜೆಯ ಮಧ್ಯೆ ಶಿಲೆಯಿಂದ ಜ್ಯೋತಿಯು ಹೊಮ್ಮಿ ದೇವಿಯ ರೂಪ ಕ್ಷಣಕಾಲದ ಮಟ್ಟಿಗೆ ಋಷಿಗೆ ಗೋಚರವಾಯಿತು. ಶಸ್ತ್ರಾಸ್ತ್ರಧಾರಿಣಿಯಾದ ಅಷ್ಟಭುಜೆಯ ಮಾಂಡಲಿಕ ರೂಪದಲ್ಲಿ ದುರ್ಗಾದೇವಿ ಕಾಣಿಸಿಕೊಂಡಳು. ಆ ನೋಟದಿಂದ ಋಷಿಗೆ ನೆತ್ತಿಗಳು ಉಕ್ಕಿ ಭಕ್ತಿಯಿಂದ ಮರುಕವಾಯಿತು. ಈ ಘಟನೆಯ ಬಳಿಕ ಅಲ್ಲಿ ಇಡೀ ಅರಣ್ಯ ಪರಿಸರ ದೇವಿಯ ಶಕ್ತಿಯಿಂದ ಶುದ್ಧಿಗೊಂಡಿತು. ಪಕ್ಷಿಗಳು, ಮೃಗಗಳು ಸಹ ಶಾಂತಿಯುತವಾಗಿ ವರ್ತಿಸತೊಡಗಿದವು. ಈ ಆಲಯದ ತಾಯಿಯಾಗಿ ದೇವಿಯ ಸ್ಥಿತಿ ಮೂರ್ತವಾಗಿ ಬೇರೂರಿತು. ಗ್ರಾಮಸ್ಥರ ಮೊದಲ ಭೇಟಿ. ಮಹಾತಪಸ್ವಿ ಕಶ್ಯಪನ ಪೂಜೆಯ ನಂತರ ಆ ದೇವಶಕ್ತಿಯ ಕೀರ್ತಿ ಹತ್ತಿರದ ಗ್ರಾಮಗಳಿಗೆ ಹರಡಿತು. ಇಲ್ಲಿಂದ ಕೆಲ ಮೀನುಗಾರರು ಮತ್ತು ಕೃಷಿಕರು ಅರಣ್ಯಕ್ಕೆ ಬಂದು ಋಷಿಯ ಬಳಿ ದೇವಿಯ ಕಥೆ ಕೇಳಿದರು. ಋಷಿ ದೇವಿಯ ದರ್ಶನ, ಶಿಲೆಯ ಮಹತ್ವ ಹಾಗೂ ದೇವಿಯ ಆದೇಶವನ್ನು ವಿವರಿಸಿದರು. ಗ್ರಾಮಸ್ಥರು ತೀವ್ರ ಭಕ್ತಿಯಿಂದ ಆ ಶಿಲೆಗೆ ನಮಸ್ಕಾರ ಮಾಡಿದರು. ಅಚ್ಚರಿಯ ವಿಷಯವೆಂದರೆ